ಸೊ ಇಟ್ ವಾಸ್ ಅ ವೆರಿ ಲಾಂಗ್ ಡೇ ಇವತ್ತು. ನಾವು ಒಂದು ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡ್ವಿ, ಹಾಗೆಯೇ ರೂಮಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡ್ತಾ ಇದ್ವಿ. ಸೊ ಹೊರಗಡೆ ಹೋಗೋದೇನು ಕೆಲಸ ಇರಲಿಲ್ಲ, ಹಾಗೆಯೇ ಒಂದು ಸ್ವಲ್ಪ ಬೀಚ್ ಹತ್ರ ಹೋಗಿ ಚೆನ್ನಾಗಿ ಆಟ ಆಡಿ ಮತ್ತೆ ವಾಪಸ್ ಸ್ಕೂಲ್ ಹತ್ರ ಬಂದು ಚೆನ್ನಾಗಿ ಆಟ ಆಡಿದ್ವಿ. ಸೊ ಎಷ್ಟೇ ಪ್ರೊಟೆಕ್ಷನ್ ಎಲ್ಲ ಯೂಸ್ ಮಾಡಿದ್ರು ಸ್ಕಿನ್ಗೋಸ್ಕರ ನಾವು ಟ್ಯಾನ್ ಆಗೇ ಬಿಟ್ಟಿದ್ದೀನಿ ನಾನು. ಫೈನಲಿ ಏನೂ ಮಾಡೋಕ್ಕಾಗಲ್ಲ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವಿಲ್ಲಿ ಬಂದಿರ್ತೀವಿ ಅಂದಮೇಲೆ ನನ್ನ ಸ್ಕಿನ್ ಹಾಳಾಗುತ್ತೆ ಅಂತ ನಾನು ಎಂಜಾಯ್ ಮಾಡಿದೆ. ಒಬ್ಬಳೇ ದೂರ ಕೂತ್ಕೊಂಡೆ ಅಂದರೆ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ತುಂಬ ಬೇಜಾರಾಗೋದು ಅಲ್ವಾ. ಸೊ ಹಾಗಾಗಿ ನಾನು ಸಮುದ್ರದ ನೀರಿಗೆಲ್ಲ ಇಳಿದು ಚೆನ್ನಾಗಿ ಆಟ ಆಡಿದೆ. ಹಾಗೆಯೇ ಅಲ್ಲಿಂದ ವಾಪಸ್ ಬಂದು ಮತ್ತೆ ಪೂಲಲ್ಲೆಲ್ಲ ಬಿದ್ವಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸಮುದ್ರದ ನೀರಿಗಿಂತ ಪೂಲಲ್ಲೇ ಜಾಸ್ತಿ ನಾನು ಟ್ಯಾನ್ ಆಗ್ತೀನಿ. ನಾನಷ್ಟೇ ಅಲ್ಲ, ನನ್ನ ಮಗಳು ಕೂಡ. ಸುಮಾರು ಜನ ಆಗಿರ್ತಾರೆ ಅನ್ಕೊತೀನಿ. ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತಂದರೆ ಪಕ್ಕ ತುಂಬ ಜನ ಟ್ಯಾನ್ ಆಗ್ತಾರೆ. ರ್ಯಾಷಸ್ ಬರುತ್ತೆ ಕೆಲವರಿಗೆ ಟ್ಯಾನ್ ಹಾಕ್ಬಿಟ್ಟು ಆ ಟ್ಯಾನ್ ಹೋಗೋಕೆ 1 ವರ್ಷ 2 ವರ್ಷ ಹಂಗೆ ತೊಗೊಂಡ್ಬಿಡುತ್ತೆ. ನನ್ನ ಮಗಳಿಗಂತೂ ಆಲ್ಮೋಸ್ಟ್ UKG ಆಟ ಆಡಿಸಿದಾಗ ಅವಳು ಟ್ಯಾನ್ ಆಗಿರೋದು. ಅದಾದ ನಂತರ ಮಂತಲ್ಲಿ ಒಂದ್ಸತಿ ಆ ಥರ ಎಲ್ಲ ಆಟ ಆಡ್ಕೊಂಡು ಬಂದು ಇವಾಗ ಅವಳಿಗೆ ಆ ಟ್ಯಾನ್ ಕಂಪ್ಲೀಟಾಗಿ ಬಂದು ಹೋಗ್ತಾನೆ ಇಲ್ಲ. ಏನು ಮಾಡಿದ್ರು ನೋಡಬೇಕು, ಅದಕ್ಕೆ ಏನಾದರೂ ಹೋಮ್ ರೆಮಿಡೀಸ್ ಇನ್ನು ಮುಂದೆ ಟ್ರೈ ಮಾಡೋಣ ಅಂತ ಇದ್ದೀನಿ. ನಾನು ಇಲ್ಲಿಂದ ಹೋದ್ಮೇಲೆ ನಾನು ಕೂಡ ಟ್ಯಾನ್ ಆಬ್ವಿಯಸ್ಲಿ ಆಗೇ ಇರ್ತೀನಿ. ನನ್ನ ಸ್ಕಿನ್ ಎಲ್ಲ ನಾನು ಚೆನ್ನಾಗಿ ವ್ಯಾಕ್ಸಿನ್ ಮಾಡ್ಕೊಂಡು ಬಂದಿದ್ದೆ, ಬಟ್ ಟ್ಯಾನ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಒಂಥರ ಗೆಟ್ ರೆಡಿ ವಿತ್ ಮೀ ಥರ ಚಿಕ್ಕದಾಗಿ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್ ಫಸ್ಟ್ ವಿತ್ ಫೇಸ್ ವಾಶ್. ಅದಕ್ಕೆ ಮುಂಚೆ ಸ್ವಲ್ಪ ಕೈನ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ನಾನು. ಈ ಹೋಟೆಲ್ ಅವ್ರದ್ದೇ ಹ್ಯಾಂಡ್ ವಾಶ್, ಬಾಡಿ ವಾಶ್, ಹಾಗೆಯೇ ಶ್ಯಾಂಪೂ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಒಳ್ಳೆ ಎಕ್ಸಾಟಿಕ್ ಆಗಿರೋ ಸ್ಮೆಲ್ ಬರುತ್ತೆ ನನಗೆ. ಬಟ್ ಅದಕ್ಕೆ ಮುಂಚೆ ಚೆನ್ನಾಗಿ ಕೈನ ತೊಳಿತೀನಿ ನಾನು, ಯಾವುದೇ ಸ್ಕಿನ್ ಕೇರ್ ಮಾಡೋ ಮುಂಚೆ. ಈಗ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಫೇಸ್ನ ಜಸ್ಟ್ ಮಾಯಿಶ್ಚರೈಸ್ ಮಾಡಿದ್ದೆ ಅಷ್ಟೇ. ಚೆನ್ನಾಗಿ ಒಂದು ಸ್ವಲ್ಪ ಫೇಸ್ ವಾಶ್ನ ಹಾಕಿ ತೊಳಿತೀನಿ. ಇಷ್ಟು ತೊಗೊಂಡಿದ್ದೀನಿ. ದಿಸ್ ಇಸ್ ಪಾಂಡ್ಸ್ ಚಾರ್ಕೋಲ್ ಫೇಸ್ ವಾಶ್. ಮೈಲ್ಡಾಗಿರೋದು ಯೂಸ್ ಮಾಡಬೇಕು, ಬಟ್ ಇದು ಹೇಗೋ ಸೆಟ್ ಆಗಿಬಿಟ್ಟಿದೆ ನನಗೆ. ಐ ಡೋಂಟ್ ನೋ ಹೌ, ಜಸ್ಟ್ ಸೆಟ್ ಹೋಗ್ಬಿಟ್ಟಿದೆ. ಸೊ ಇನ್ನು ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಮತ್ತು ನನ್ನ ಸ್ಕಿನ್ pH ಲೆವೆಲ್ ಅಂತ. ಇದೇನು ತುಂಬ ಚೆನ್ನಾಗಿರೋ pH ಲೆವೆಲ್ಲೇನಲ್ಲ, ಸ್ವಲ್ಪ ಡ್ರೈ ಮಾಡುತ್ತೆ. ಬಟ್ ಅದಾದ ನಂತರ ನಾನು ಚೆನ್ನಾಗಿ ಮಾಯಿಶ್ಚರೈಸ್ ಮಾಡ್ಕೊಂಡ್ಬಿಡ್ತೀನಿ ಸ್ಕಿನ್ನ. ಯೂಶ್ವಲಿ ಡಾಕ್ಟರ್ ಹೇಳೋದೇನಪ್ಪ ಅಂತಂದರೆ pH ಲೆವೆಲ್ ಬಿಟ್ವೀನ್ 4 to 6 ಇರಬೇಕು. ಯಾವುದೇ ಫೇಸ್ ವಾಶ್ದಾಗಲಿ, ಬಾಡಿ ವಾಶ್ದಾಗಲಿ, ಬೇಬೀಸಿಗಾಗಲಿ ಅದು ಒಳ್ಳೆಯದು ಅಂತ. ಬಟ್ ಎವ್ರಿ ಟೈಮ್ ನಾವು ಅದನ್ನು ಟೆಸ್ಟ್ ಮಾಡಿ ತೊಗೊಳೋಕ್ಕಾಗಲ್ಲ. ಸಮ್ಟೈಮ್ಸ್ ಮಾರ್ಕೆಟಲ್ಲಿ ಇರೋ ಪ್ರಾಡಕ್ಟ್ಸ್ ನಮ್ಮ ಸ್ಕಿನ್ನಿಗೆ ಸೆಟ್ ಆಗಿಬಿಡ್ತು ಅಂತಂದರೆ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು, ಬಿಟ್ಬಿಡ್ಬೇಕು ಅದನ್ನು. ಸೊ ನಾನು ಈ ಥರ ಚೆನ್ನಾಗಿ ಸ್ವಲ್ಪ ಮಸಾಜ್ ಕೊಡ್ತೀನಿ ನನ್ನ ಅಂಡರ್ ಐಸಿಗೆ, ನನ್ನ ಕಣ್ಣು ಸುತ್ತ, ಹಾಗೆ ನನ್ನ ಹಣೆ ಮೇಲೆ ಎಲ್ಲ ಕಡೆ ಸರ್ಕ್ಯುಲರ್ ಮೋಷನಲ್ಲಿ ಒಂದು ಸ್ವಲ್ಪ ಈ ಥರ. ಆಮೇಲೆ ಹೀಗೆ ನಾನು ಯಾವುದೋ ಒಂದು ಹಳೆಯ ವಿಡಿಯೋ ಅಲ್ಲಿ ನೋಡಿದ್ದೆ. ನಾನು ಒಬ್ಬ ಯೂಟ್ಯೂಬರ್ನ ಫಾಲೋ ಮಾಡ್ತಿದ್ದೆ, ಕೋರಲಿಸ್ಟ್ ಅಂತ. ಅವಳು ಆ್ಯಕ್ಚುಲಿ ಹಿಂಗೆ ಮಾಡಿ ಹಿಂಗೆ ಅಂದ್ಕೊಂಡು ಅವಳು ಹೇಳ್ತಾ ಇದ್ಲು, ಈ ಥರ ಮಾಡಿದಾಗ ಈ ಥರ ಫೇಸನ್ನ ಈ ಥರ ನಾವು ಒಂದು ಸ್ಕಲ್ಪ್ಟ್ ಮಾಡಿದರೆ ಇಲ್ಲಿ ಒಂಥರ ಶಾರ್ಪಾಗಿ ಕಾಣುತ್ತೆ, ಫೋಟೋಸಲ್ಲಿ ಒಂಥರ ಹಾರ್ಟ್ ಶೇಪ್ ಥರ ಬರುತ್ತೆ ಫೇಸ್ ಶೇಪು ಇಲ್ಲಿ ಅಂತ ಹೇಳ್ತಾ ಇದ್ಲು. ಸೊ ಅದನ್ನೇ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ನಾನು, ಆ ಥರ ಬರುತ್ತಾ ಅಂತ. ಯಾಕಂದರೆ ನನಗೆ ಹಿಂಗೆ ಫೇಸ್ ಹಿಂಗೆ ಫ್ಲ್ಯಾಟಾಗಿ ಹಿಂಗೆ ರೌಂಡ್ ಹಿಂಗಿದ್ರೆ ನನಗೆ ಅಷ್ಟು ಅದು ಫೋಟೋಸಲ್ಲೆಲ್ಲ ಇದು ಸ್ವಲ್ಪ ದಪ್ಪ ಕಾಣುತ್ತೆ ಅಂತ. ಸೊ ಡಬಲ್ ಚಿನ್ ಎಲ್ಲ ಕಾಣುತ್ತೆ ಅಂತ ಈ ಥರ ಏನೋ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್. ಇಲ್ಲಿ ವಾಶ್ ಬೇಸಿನಲ್ಲಿ ಕೂಡ ಬಿಸಿ ನೀರು ಬರ್ತಾ ಇದೆ. ಜಸ್ಟ್ ಗಿವ್ ಅ ಮಿನಿಟ್.
ಮೇಕಪ್ ಇಲ್ಲ, ಯಾವುದೇ ಥರದ ಕ್ರೀಮ್ ಇಲ್ಲ, ಏನಿಲ್ಲ, ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಸೊ ಈಗ ಮೇಕಪ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಮುಖ ಒರೆಸ್ಕೊಂಡು ಬರ್ತೀನಿ. ಇಲ್ಲಿ ನಾನು ಟವಲ್ ತರೋದನ್ನ ಮರ್ತ್ಬಿಟ್ಟೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಮೇಕಪ್ ನಾವು. ಫಸ್ಟ್ ಚೆನ್ನಾಗಿ ಮುಖನ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ. ನನ್ನ ಕೈಗಳನ್ನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ನಾನು. ಆ್ಯಸ್ ಯೂಶುವಲ್ ಸೆಟಾಫಿಲ್ ಮಾಯ್ಶ್ಚರೈಸರ್ನ ತೊಗೊಳ್ತಾ ಇದ್ದೀನಿ. ಒಂದಿಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಫೇಸ್ನ ಮಾಯ್ಶ್ಚರೈಸ್ ಮಾಡ್ಕೊತಾ ಇದ್ದೀನಿ. ಈಗ ಡೋಂಟ್ ಫರ್ಗೆಟ್ ಯುವರ್ ನೆಕ್ ಪಾರ್ಟ್. ನೆಕ್ಕದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಯೂಶ್ವಲಿ ನಾವು ಹೆಣ್ಮಕ್ಳು ನೆಕ್ನ ಟೇಕ್ ಕೇರ್ ಮಾಡಲ್ಲ, ಬಟ್ ಏಜಿಂಗ್ ಆದಾಗ ಫಸ್ಟ್ ನಮಗೆ ನಮ್ಮ ಬಾಯಿ ಸುತ್ತ, ಹಾಗೆಯೇ ನಮ್ಮ ಕಣ್ಣು ಸುತ್ತ, ಆಮೇಲೆ ಕತ್ತ ಮೇಲೆ ನಮಗೆ ಏಜಿಂಗ್ ಗೊತ್ತಾಗೋದಂತೆ. ನಾನು ನನ್ನ ನೆಕ್ಕನ್ನು ಟೇಕ್ ಕೇರ್ ಮಾಡ್ತಾ ಮಾಡ್ತಾ ಮೋಸ್ಟ್ಲಿ ಹಣೆನ ನೆಗ್ಲಿಜೆಂಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನೋಡಿ ಸ್ವಲ್ಪ ರಿಂಕಲ್ಸ್ ಇದೆ, ಲೈಟಾಗಿ ನಿಮಗೆ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಹಿಂಗೆ ಮಾಡಿದರೆ ಕಾಣುತ್ತೆ, ಬಟ್ ಅದರ್ವೈಸ್ ಆಲ್ಸೋ ದೇರ್ ಇಸ್ ಅ ಫೈನ್ ಲೈನ್. ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡ್ತೀನಿ. ಇಲ್ಲಿ ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಡೌನ್ ಆಗೋಯ್ತು. ಸೊ ನನ್ನ ಹಸ್ಬೆಂಡ್ ಮೊಬೈಲ್ನ ತೊಗೊಂಡಿದ್ದೀನಿ. ಸ್ವಲ್ಪ ಮೆಸ್ಸಿ ಇದೆ, ಅಲ್ಲಿ ಕೈಂಡ್ಲಿ ಇಗ್ನೋರ್. ಸೊ ನಾನು ಮಾಯ್ಶ್ಚರೈಸ್ ಮಾಡಿದ್ದಾಗೋಯ್ತು. ರಾತ್ರಿ ಹೊತ್ತೆಲ್ಲ ನಮಗೆ ಸನ್ಸ್ಕ್ರೀನ್ ಬೇಕಾಗಲ್ಲ. ಇಟ್ಸ್ ಓನ್ಲಿ ವೆನ್ ದ ಸನ್ ಇಸ್ ಔಟ್, ಲೈಕ್ ದ ನೇಮ್ ಸೇಸ್ ಸನ್ಸ್ಕ್ರೀನ್. ವಿ ನೀಡ್ ಸಮ್ ಸ್ಕ್ರೀನ್ ಫ್ರಮ್ ದ ಸನ್. ಸೊ ಐ ಆಮ್ ನಾಟ್ ಅಪ್ಲೈಯಿಂಗ್ ಎನಿ ಸನ್ಸ್ಕ್ರೀನ್. ಸೊ ಇದ್ರ ಮೇಲೆ ನಾನು ಮಾಯ್ಶ್ಚರೈಸರ್ ಮೇಲೇ ಡೈರೆಕ್ಟಾಗಿ ನಾನು ಈ ಪ್ರೈಮ್ ಆ್ಯಂಡ್ ಫೈನ್ ಅನ್ನೋ ಒಂದು ಸ್ವಿಸ್ ಬ್ಯೂಟಿ ಅವರ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾಯ್ಶ್ಚರೈಸ್ ಮಾಡಿದಾದ ನಂತರ ಸ್ಕಿನ್ ಸ್ವಲ್ಪ ಇನ್ನು ವೆಟ್ ಶೈನಿಯಾಗಿ ಕಾಣಿಸ್ತಾ ಇದೆ. ಸೊ I'll just go ahead and cover the entire face with this powder. ಈ ಪೌಡರ್ ತುಂಬಾನೇ ಹೈ ಕವರೇಜ್ ಕೊಡುತ್ತೆ ಆಕ್ಚುಲಿ. ಈ ಆಕ್ನೆ ಮಾರ್ಕ್ಸ್ ಅದೆಲ್ಲ ಏನಾದರೂ ಇದ್ರೆ ಕವರ್ ಮಾಡಿಬಿಡುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಐ ಪೇಡ್ ಸಮ್ 450 rupees or 350 rupees, ನಂಗೆ ಗೊತ್ತಿಲ್ಲ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಓಕೆ, ಅಫೋರ್ಡೆಬಲ್ ರೇಂಜಲ್ಲೇ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಸ್ವಿಸ್ ಬ್ಯೂಟಿ ಅವ್ರದ್ದು ಇಷ್ಟು ಚೆನ್ನಾಗಿ ಕವರೇಜ್ ಕೊಡುತ್ತೆ ಅಂತ. ಹಾಗೆಯೇ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಅಗೇನ್ ಡೋಂಟ್ ಫರ್ಗೆಟ್ ನೆಕ್ಕನ್ನು ಕೂಡ ನಾವು ಕವರ್ ಮಾಡಬೇಕು. ಇಲ್ಲ ಅಂದರೆ ಫೇಸೇ ಒಂದು ಕಲರ್, ನೆಕ್ಕೆ ಒಂದು ಕಲರ್ ಕಾಣಿಸ್ತಾ ಇರುತ್ತೆ ಫೋಟೋಸ್ ತಗೊಂಡಾಗ. ನನಗೆ ಮುಂಚೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇಷ್ಟೊಂದು ಫೋಟೋಸಲ್ಲಿ ಮುಖನೇ ಬೇರೆ ಕಲರ್ ಇದೆ, ನೆಕ್ಕೆ ಬೇರೆ ಕಲರ್ ಇದೆ. ಸೊ ಈಗ ಆ ಮಿಸ್ಟೇಕ್ ಮಾಡಲ್ಲ ನಾನು. ನಮ್ಮ ಕಿವಿ, ನಮ್ಮ ನೋಸ್ ಎಲ್ಲನೂ ನೀಟಾಗಿ ಒಂದ್ಸತಿ ಕಲಸಿ, ಅಂದರೆ ಜಸ್ಟ್ ಪೌಡರ್ ಮಾಡ್ತಾ ಇದ್ದೀನಿ. ರಸ್ತ ಪ್ರಾಸೆಸ್ ಇವಾಗ ಒಂದು ಸ್ವಲ್ಪ ನಾನು ತುಂಬ ಆ್ಯಶಿ ನನಗೆ ಗೊತ್ತಿಲ್ಲ ನನ್ನ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಬ್ಯಾಕ್ ಕ್ಯಾಮ್ರಲ್ಲಿ ನೋಡ್ತಾ ಇರೋದನ್ನು. ಒನ್ ಸೆಕೆಂಡ್ಸ್. ಸೊ ಇಷ್ಟು ಮಾಡಿದಾಗ ನಂತರ ಎಲ್ಲ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್. ಸರಿ, ನಾನು ಪದೇ ಪದೇ ಕೈ ತೊಳಿತೀನಿ. ನಾನು ಬ್ಲಷ್ ಅದೆಲ್ಲನೂ ಏನು ಇಟ್ಕೊಂಡು ಬಂದಿಲ್ಲ. ನಾನು ಲಿಪ್ಸ್ಟಿಕ್ಕನ್ನೇ ಮಲ್ಟಿಪರ್ಪಸ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತೀನಿ. ಇದು ಲಾರಿಯಲ್ ಅವ್ರದ್ದು ಐ ಲಿಬ್ರೇಟ್ ಅನ್ನೋ ಶೇಡು. ಇದನ್ನೇನೆ ನಾನು ಬ್ಲಷ್ ಥರನೂ ಬ್ಲೆಂಡ್ ಮಾಡ್ತೀನಿ. ಸ್ವಲ್ಪ ಜಸ್ಟ್ ಈ ಥರ ತೊಗೊಂಡ್ಬಿಟ್ಟು
ಅದನ್ನೇ ನಾನು ಹಿಂಗೆ ಅಪ್ವರ್ಡ್ ಮೂಮೆಂಟಲ್ಲಿ ಜಸ್ಟ್ ಒಂದು ಸತಿ ಟ್ಯಾಪ್ 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 ಮಾಡಿ ಬ್ರಷ್ ಮಾಡಿ ಇದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. Annie, I'm making a video. ನನ್ನ ಮಗಳು ಹಸ್ಬೆಂಡ್ ಇಬ್ರು ಆಟ ಆಡ್ತಾ ಇದ್ದಾರೆ. ಸೊ ಅವ್ರದ್ದೇ ಗಲಾಟೆ. ಲೈಟಾಗಿ ಬ್ರಷ್ ಮಾಡ್ತಾ ಇದ್ದೀನಿ ಈ ಥರ. ಹಾಗೆ ಸ್ವಲ್ಪ ಮೂಗ್ ಮೇಲೂ ಕೂಡ ನಮಗೆ ಈ ತರ ಬ್ಲಷ್ ಅದು ಎಲ್ಲ ಸಪ್ರೇಟ್ ಆಗಿ ನಾವು ತಗೊಂಡು ಅದನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾವು ಈ ತರ ಪಿಂಕ್ ಲಿಪ್ಸ್ಟಿಕ್ ಯಾವ್ದಾದ್ರು ತಗೊಂಡಿದ್ವಿ ಅಂತಂದ್ರೆ ವಿ ಕ್ಯಾನ್ ಯೂಸ್ ದಟ್ ಓನ್ಲಿ ಆಸ್ ಅ ಬ್ಲಷ್. ನಾವು ಕಮ್ಮಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಾದ್ರು ಇದ್ವಿ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ. ನಾನು ಇದನ್ನೇನೆ ಒಂದ್ ಸ್ವಲ್ಪ ಐ ಶ್ಯಾಡೋ ಆಗಿ ಕೂಡ ನಾನು ಉಪಯೋಗ ಮಾಡ್ತೀನಿ. ಲೈಟ್ ಆಗಿ ಇದನ್ನೇನೆ ನಾನು ಟ್ಯಾಪ್ 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 ಮಾಡಿಕೊಂಡು ತುಂಬಾ ಲೈಟ್ ಆಗಿ ಮಲ್ಟಿಪರ್ಪಸ್ ಪ್ರಾಡಕ್ಟ್ ಆಗಿ ಇದನ್ನ ಯೂಸ್ ಮಾಡ್ತೀನಿ. ಸೊ ಅವಾಗ ನಮ್ಮ ಫುಲ್ ಫೇಸ್ ಇಟ್ ವಿಲ್ ಲುಕ್ ನೈಸ್ ಟೈಡ್ ಅಪ್ ವಿತ್ ಒನ್ ಕಲರ್. ಮೆನಿ ಕಲರ್ಸ್ ಯೂಸ್ ಮಾಡೋದೇನು ಬೇಕಾಗಿಲ್ಲ ತೀರಾ. ನಾವು ಒಂದೇ ಕಲರ್ ಅಲ್ಲೇ ನಾವು ಈ ತರ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಂಡಾಗ ಇಟ್ ವಿಲ್ ಲುಕ್ ನೈಸ್. ಇದಾಯ್ತು. ಸೊ ಈಗ ನಾನು ಕಾಜಲ್ನ ಹಚ್ತೀನಿ. ನಾನು ಬ್ಯಾಗ್ ಅಲ್ಲಿ ಎಲ್ಲ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಎಲ್ಲಾನು ಕಾಣಿಸ್ತಾ ಇಲ್ಲ. ಬೇಕು ಅಂದ ತಕ್ಷಣ ಯಾವುದು ಸಿಕ್ಕಲ್ಲ ಅಪ್ಪ. ಈಗ ಎಲ್ಲ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡು ಬಂದಿರ್ತೀವಿ. ಮಕ್ಳಿರುತ್ತೆ ಅಲ್ವಾ, ಸೊ ಎಲ್ಲ ಚಲ್ಲಪಿಲ್ಲಿ ಮಾಡ್ಬಿಡ್ತಾರೆ. ನನ್ನ ಮಗಳು ಹಾಗೆ ನಾನು ಏನು ಯೂಸ್ ಮಾಡ್ತೀನೋ ಎಲ್ಲ ತನಗೂ ಬೇಕು ಅಂತಾಳೆ. ಅವಳಿಗೆ ಅಂತಾನೆ ಸಪ್ರೇಟ್ ಆಗಿ ಕೊಡ್ಸಿರ್ತೀನಿ, ಕಾಜಲ್ ಆಗಲಿ ಲಿಪ್ ಗ್ಲಾಸ್ ಆಗಲಿ. ಬಟ್ ಸ್ಟಿಲ್ ಶಿ ವಾಂಟ್ಸ್ ಮೈನ್. ನನ್ನ ಕಣ್ಣು ತುಂಬಾ ದೊಡ್ಡದು. ನಾನು ಹಿಂಗೆ ನೋಡಿದಾಗೆಲ್ಲಾನು ಅಂತಾರೆ ನನ್ನ ಕಣ್ಣು ನೋಡಿದ್ರೆ ಭಯ ಆಗುತ್ತೆ ಅಂತ. ಪ್ಲೀಸ್ ಭಯ ಬಿಡ್ಬೇಡಿ. ಓಕೆ, ನಾನು ಐಬ್ರೋಸ್ನ ಒಂದು ಸ್ಪೂಲಿ ಬ್ರಷ್ ತಗೊಂಡ್ ಬಂದಿದೆ. ಅದರಿಂದ ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ಅದನ್ನ ಇದು ಮಾಡ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಹಿಯರ್ ವಿ ಗೋ. ಇದು ಸ್ಪೂಲಿ ಬ್ರಷ್ ಇದೆ. ಇದನ್ನು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇನೆ. ಸೊ ಐ ಜಸ್ಟ್ ಬ್ರಷ್ ಅಪ್ ಮೈ ಐಬ್ರೋಸ್ ಅಪ್ವರ್ಡ್ ಮೂಮೆಂಟ್. ಈ ತರ ಇದು ಮಾಡಿದಾಗ ಎಲ್ಲಿ ಗ್ಯಾಪ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿ ಮಾತ್ರನೇ ನಾನು ನನ್ನ ಪೆನ್ಸಿಲ್, ಐಬ್ರೋ ಪೆನ್ಸಿಲ್ನೇ ಯೂಸ್ ಮಾಡ್ತೀನಿ. ಇದಕ್ಕೆ ಮತ್ತೆ ತಿರ್ಗಾ ನಾನು ಸಪ್ರೇಟ್ ಆಗಿ ಏನು ತಗೊಳಕ್ ಹೋಗಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಐಬ್ರೋಗೆ ಇನ್ನೊಂದು ಪ್ರಾಡಕ್ಟಿಗೆ ಅಂತ ಇನ್ವೆಸ್ಟ್ ಮಾಡ್ತಾರೆ. ಇಟ್ಸ್ ಆಲ್ ರೈಟ್. ಇಫ್ ನೀವು ಡೈಲಿ ಮೇಕಪ್ ಮಾಡೋರಾಗಿದ್ರೆ ಫೈನ್. ಇಲ್ಲ ನಂತರ ಒಕೇಶನಲಿ ಮೇಕಪ್ ಮಾಡೋರು ಅಂತಂದ್ರೆ ಐ ಡೋಂಟ್ ರೆಕಮೆಂಡ್. ಆ ಥರ ಎಲ್ಲ ನೀವು ಅಷ್ಟೊಂದು ಸ್ಪ್ಲರ್ಜ್ ಮಾಡೋದೇನು ಬೇಕಾಗಿಲ್ಲ ಅನ್ಕೊಂತೀನಿ. ಸೊ ಜಸ್ಟ್ ಎಲ್ಲೆಲ್ಲಿ ನಮಗೆ ಕವರೇಜ್ ಬೇಕೋ ಅಲ್ಲಿ ಒಂದು ಸ್ವಲ್ಪ ಇದು ಮಾಡಿದ್ರೆ ಆಯಿತು. ಇಲ್ಲಿ ಲೈಟಿಂಗ್ ಇರೋದ್ರಿಂದ ಹಾಗೆ ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಅದರ್ವೈಸ್ ದಟ್ಸ್ ಹೌ ಇಟ್ ಲುಕ್ಸ್. ಓಕೆ, ಟೈಮ್ ಫಾರ್ ಐಲೈನರ್ ಹಚ್ಬೇಕಾದ್ರೆ ನಾನು ಸ್ವಲ್ಪ ಕಾನ್ಶಿಯಸ್ ಆಗ್ತೀನಿ. ಕರೆಕ್ಟಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಾನೇನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತ. ಬಟ್ ಐ ಶಲ್ ಸ್ಟಿಲ್ ಟ್ರೈ. ಐ ಥಿಂಕ್ ನಾನು ಇದ್ರ ಮೇಲೆ ಸ್ವಲ್ಪ ಗೋಲ್ಡನ್ ಸ್ಪಾರ್ಕಲ್ ಹಾಕೋತೀನಿ. ಅಗೇನ್ ನೈಕಾ ಪ್ಯಾಲೆಟ್. ಗೋಲ್ಡನ್ ಎಲ್ಲ ಪಿಂಕಲ್ಲೇ ಇದೆ. ಸೊ ಐ ಜಸ್ಟ್ ಗೋ ವಿತ್ ದಿಸ್ ಒನ್. ಈ ಶೇಡ್ ಇದು ಸ್ವಲ್ಪ ಗ್ಲಿಟ್ರಿ ಇದೆ.
ಸ್ವಲ್ಪ ಸೆಂಟ್ರಲ್ ಮಾತ್ರನೇ ಆ ಥರ ಜಸ್ಟ್ ಸ್ವಲ್ಪ ಇದು ಮಾಡ್ತೀನಿ. ಈ ಕೈಯಿಂದ ಕೂಡ ನಾವು ಹಚ್ಕೋಬಹುದು. ಯು ಡೋಂಟ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಬ್ರಷ್ ಅಲ್ಲ, ಆರಾಮಾಗಿ ನೀವು ಕೈಯಲ್ಲೇನೆ ಹಚ್ಕೋಬಹುದು. ನನ್ನ ಹತ್ರ ಬ್ರಷಸ್ ಬಿದ್ದಿದೆ. ನನ್ನ ಮಗಳು ಆಮೇಲೆ ವಾಟರ್ ಪೇಂಟ್ಸ್ ಎಲ್ಲ ಮಾಡ್ತಾ ಇದ್ವಿ ಇದರಿಂದ. ನನ್ನ ಹಸ್ಬೆಂಡ್ ಬೈದ್ರು, ತಗೊಂಡ್ ಬಂದು ಇಡ್ತೀಯ, ಮೇಕಪ್ ಮಾಡ್ಕೊಳ್ಳಲ್ಲ, ಏನೂ ಇಲ್ಲ ಅಂತ ಬಿದ್ದಿರುತ್ತೆ ಅಂತ. ಸೊ ಐ ಥಾಟ್ ಇಲ್ಲಿ ತಗೊಂಡ್ ಬಂದು ಒಂದು ಸ್ವಲ್ಪ ಉಪಯೋಗ ಮಾಡೋಣ ಅಂತ. ಓಕೆ, ಟೈಮ್ ಫಾರ್ ಐಲೈನರ್. ಲ್ಯಾಕ್ಮೆ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಕಾನ್ಶಿಯಸ್, ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. I'll just pause for a minute. Okay, not bad. ಸೊ ಈ ಕಡೆ ಆಕ್ಚುಲಿ ಸ್ವಲ್ಪ ಉದ್ದ ಆಗೋಯ್ತು ಅನ್ಕೊಂತೀನಿ. ಸೊ ಐ ಜಸ್ಟ್ ವೈಪ್ ಇಟ್. ನಾವು ಇದನ್ನ ಇನ್ನೊಂದು ಟ್ರಿಕ್ ಏನ್ ಮಾಡ್ಬೋದು ಅಂದ್ರೆ, ಇಯರ್ ಬಡ್ ಇರುತ್ತೆ ಅಲ್ವಾ, ಇಯರ್ ಬಡ್ ಮೇಲೆ ಸ್ವಲ್ಪ ಮೈಸೆಲರ್ ವಾಟರ್ನ ಹಾಕ್ಬಿಟ್ಟು ಕೂಡ ನಾವು ಅದನ್ನ ತೆಕ್ಕೊಂಡು ಬಿಡ್ಬೋದು, ಅದು ಕರೆಕ್ಷನ್ ಆಗೋಗುತ್ತೆ. ಸೊ ಇಷ್ಟು ನನ್ನ ಮೇಕಪ್. ಇವಾಗ ಸ್ವಲ್ಪ ಹೇರ್ನ ಸರಿ ಮಾಡ್ಕೊಳ್ಳೋಣ. ಸುಮ್ಮನೆ ಲೂಸ್ ಹೇರ್ ಬಿಟ್ಬಿಡ್ತೀನಿ, ಹಾಗೆಯೇ ಇನ್ನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಆಲ್ರೈಟ್, ಸೊ ಟೈಮ್ ಫಾರ್ ಲಿಪ್ಸ್ಟಿಕ್. ನಾನು ಅಗೇನ್ ಸ್ವಿಸ್ ಬ್ಯೂಟಿ ಅವ್ರದ್ದೇನೆ ಮ್ಯಾಟ್ ಬೋಲ್ಡ್ ಲಿಪ್ ಲೈನರ್ ರಾಯಲ್ ರೆಡ್ ಅನ್ನೋ ಒಂದು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ತರ ಔಟ್ಲೈನ್ ಮಾಡಿದಾದ ನಂತರ ಐ ಫಿಲ್ ಇಟ್ ಅಪ್. ಈ ತರ ಇದರಿಂದನೇ ನಾನು ಫಿಲ್ ಮಾಡ್ತೀನಿ. ಈ ತರ ಮಾಡಿದಾಗ ಲಿಪ್ ಲೈನರ್ ಲಿಪ್ ಕಲರ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್. ಅವಳು ನಿಮ್ ರೂಮ್ ಕಡೆಗೆ ಬಂದ್ಲು ನೋಡ್ ಮಗಳೇ. ಓಕೆ, ಶಿ ಮಸ್ಟ್ ಹ್ಯಾವ್ ಗಾನ್ ವಿತ್ ಹರ್ ಡ್ಯಾಡ್ ಸಮ್ವೇರ್. ದೇ ವರ್ ಪ್ಲೇಯಿಂಗ್ ಹೈಡ್ ಅಂಡ್ ಸೀಕ್. ಹಾ, ಓಕೆ. ಈ ತರ ಫಸ್ಟ್ ಫಿಲ್ ಮಾಡ್ತೀನಿ. ಇದನ್ನ ಸ್ವಲ್ಪ ಇದನ್ನ ಡಾರ್ಕ್ ಆಗಿ ಮಾಡ್ಕೊತೀನಿ. ಇದನ್ನ ಇದ್ರ ಮೇಲೆ ನಾನು ಲಿಪ್ಸ್ಟಿಕ್ ಹಚ್ಕೊತೀನಿ. ಈ ಶೇಡ್ ಬಂದ್ಬಿಟ್ಟು ರಿಚ್ ರೂಬಿ ಅಂತ. So to all youngsters somewhere, they were playing hide and seek. Hide and seek.
ಓಕೆ, ಈ ಥರ ಫಸ್ಟ್ ಫಿಲ್ ಮಾಡ್ತೀನಿ. ಇದನ್ನ ಸ್ವಲ್ಪ ಇದನ್ನು ಡಾರ್ಕ್ ಆಗಿ ಮಾಡ್ಕೊತೀನಿ. ಇದನ್ನ ಇದ್ರ ಮೇಲೆ ನಾನು ಲಿಪ್ಸ್ಟಿಕ್ ಹಚ್ಕೊಡ್ತೀನಿ. ಈ ಶೇಡ್ ಬಂದ್ಬಿಟ್ಟು ರಿಚ್ ರೂಬಿ ಅಂತ. ಸೊ ಟು ಆಲ್ ಯಂಗ್ಸ್ಟರ್ಸ್, ನಿಮ್ಮ ಸ್ಕಿನ್ ಕೂಡ ಟೆಕ್ಸ್ಚರ್ಡ್ ಇತ್ತು ಅಂತಂದರೆ ದಿಸ್ ಇಸ್ ಹೌ ದ ಮೇಕಪ್ ವಿಲ್ ಲುಕ್. ಯು ಡೋಂಟ್ ಹ್ಯಾವ್ ಟು ಬಿ ಎಂಬ್ಯಾರಸ್. ಏನು ತಪ್ಪಿಲ್ಲ ಮೇಕಪ್ ಹಚ್ಕೊಳ್ಳೋದ್ರಲ್ಲಿ. ಹಾಗೆ ಮೇಕಪ್ ಹಚ್ಕೊಳ್ಳೇಬೇಕು ಅಂತಾನು ಏನೂ ಇಲ್ಲ. ಇಟ್ಸ್ ಜಸ್ಟ್ ಪ್ಯೂರ್ಲಿ ಪರ್ಸ್ನಲ್ ಚಾಯ್ಸ್. ಸೊ ಹಿಂಗೆ ಕಾಣಿಸ್ತಾ ಇದೆ, ಲೈಟಾಗಿದೆ ಮೇಕಪ್. ಅಂದರೆ ಫೌಂಡೇಶನ್ ಅದು ಎಲ್ಲ ಏನು ಯೂಸ್ ಮಾಡಿಲ್ಲ ನಾನು, ಸೊ ಅದಕ್ಕೆ ಲೈಟ್ ಅಂತ ಇದ್ದೀನಿ. ಡೋಂಟ್ ಮೈಂಡ್. ಕೆಲವರಿಗೆ ಇದು ಕೂಡ ತುಂಬ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಅಗೇನ್ ಇಟ್ಸ್ ಪರ್ಸ್ನಲ್ ಚಾಯ್ಸ್ ಅಲ್ವಾ, ನಾವು ಯಾರನ್ನೋ ಜಡ್ಜ್ ಮಾಡಬಾರ್ದು. ಆಸ್ ಅ ಲಾಸ್ಟ್ ಸ್ಟೆಪ್, ಮಸ್ಕಾರ. ಇದು ತುಂಬಾನೇ ಹೊಸ ಮಸ್ಕಾರ ನಾನು ತಗೊಂಡಿದ್ದು, ಈಗಲೇ ಓಪನ್ ಮಾಡ್ತಾ ಇರೋದು. ಹಳೇದೊಂದಿತ್ತು, ಅದು ಯೂಸ್ ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಹಾಗೆ ಇಟ್ಬಿಟ್ಟಿದ್ದೆ, ಅದು ಡೇಟೇ ಹೊರಟೋಯ್ತು. ವಿಚ್ ಸೇಸ್ ದಟ್ ಐ ಡೋಂಟ್ ಆಫನ್ ಅಪ್ಲೈ ಮೇಕಪ್. ನಾನು ಅವಳಿಗೆ ಹೇಳಿದೆ ವಾಟರ್ ಪ್ರೂಫ್ ಕೊಡಬೇಡ ಅಂತ. ಇದರಲ್ಲಿ ಹೈಪರ್ ಕರ್ಲ್ ಅಂತ 2 ವೇರಿಯಂಟ್ ಬರುತ್ತೆ, ಬಟ್ ವಾಟರ್ ಪ್ರೂಫೇ ಕೊಟ್ಟಿದ್ದಾಳೆ. ಕಾಂಟ್ ಹೆಲ್ಪ್. ಈ ಥರ ಬಂದಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದಾರೆ. ಈ ಎಣ್ಣೆ ಬಾಟಲ್ ಹೆಂಗೆ ಓಪನ್ ಮಾಡ್ತಾರಲ್ವ, ಹಿಂಗೆ ಹೊಡೆದ್ಬಿಟ್ಟು ಹಂಗೆ ಮಾಡಿ ನೋಡೋಣ ಬರುತ್ತಾ ಅಂತ. ಇಟ್ ವರ್ಕ್ಡ್. ಜೈ ನಮ್ಮ ಯಜಮಾನ್ರಿಗೆ. ತುಂಬಾನೇ ಈಸಿ ಮಸ್ಕಾರ ಅಪ್ಲೈ ಮಾಡೋದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಜಸ್ಟ್ ಅದ್ರ ಮೇಲೆ ಇಟ್ಟು ಟ್ಯಾಪ್ ಟ್ಯಾಪ್ ಟ್ಯಾಪ್, ಬ್ಲಿಂಕ್ ಬ್ಲಿಂಕ್ ಬ್ಲಿಂಕ್. ನಿಮಗೆ ಬೇಕಾದರೆ ಕೆಳಗಡೆ ಈ ಥರ ಬ್ರಷ್ ಮಾಡ್ಕೊಳ್ಳಿ. ಇಲ್ಲ ಜಸ್ಟ್ ಓಪನ್ ಅಪ್ ಯುವರ್ ಐಸ್. ಆಮೇಲೆ ನಾನು ಮೇಲ್ಗಡೆ ಕೂಡ ಹಿಂಗೆ ಇಟ್ಬಿಟ್ಟು ಒಂದ್ಸತಿ ಕರ್ಲ್ ಮಾಡ್ತೀನಿ. ಋತು, ಪ್ರೀತಿ ಅಕ್ಕ ಬಂದಿದ್ಲು ನೋಡಿ ನಿನ್ನ ಕೇಳ್ಕೊಂಡು. ಸೊ ದಟ್ಸ್ ದ ಮೇಕಪ್. ನಾನೇನೇ ಮೇಕಪ್ ಮಾಡ್ಕೊಂಡ್ರು ಲಾಸ್ಟಲ್ಲಿ ಬಿಂದಿ ಇಡ್ತೀನಿ. ಸ್ವಲ್ಪ ಓಲ್ಡ್ ಫ್ಯಾಷನ್ ಅನಿಸ್ಬೋದು, ಬಟ್ ನನಗೆ ಬಿಂದಿ ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ಈಗ ನನಗೆ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು ಅನಿಸುತ್ತೆ. ಸೊ ಪರ್ಫ್ಯೂಮ್ ಎಲ್ಲ ರೆಡಿ ಆಗಿಬಿಟ್ಟು ಇಯರಿಂಗ್ ಹಾಕೊಳ್ಳೋದೇ ಮರ್ತೋಗಿದ್ದೆ. ನನ್ನ ಫ್ರೆಂಡ್ ಪಾಪ ಮತ್ತೆ ಜ್ಞಾಪಿಸಿದ್ರು. ಸೊ ಬಂದು ಇವಾಗ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಈಗ ಡಿನ್ನರ್ಗೆ ಹೋಗೋಣ. ವಿತೌಟ್ ಲೈಟ್ ಈ ಥರ ಕಾಣಿಸ್ತಾ ಇದೆ, ಡಿಮ್ ಲೈಟಲ್ಲಿ ಮೇಕಪ್. ಈಗ ಡಿನ್ನರ್ಗೆ ಹೋಗೋಣ ಅಂತ ಇದ್ದೀವಿ. ಈ ಥರ ಕಾಣಿಸುತ್ತೆ ನೋಡಿ ಮೇಕಪ್. ಐ ಥಿಂಕ್ ಐ ಡಿಡ್ ಅ ಗುಡ್ ಜಾಬ್. ನನಗೆ ಖುಷಿ ಆಗ್ತಾ ಇದೆ ನನ್ನ ಮೇಕಪ್ ನೋಡಿಕೊಂಡು. ನನಗೆ ಇಲ್ಲೊಂದು ಸ್ವಲ್ಪ ಲೈನರ್ ಮೇಲೆ ಹತ್ಕೊಂಡ್ಬಿಡ್ತು, ಅದೇನಿಲ್ಲ, ಅದು ಒಂದು ಸ್ವಲ್ಪ ಇಯರ್ ಬಡ್ಡಿಂದ ಒಂದು ಶೂಟ್ ತೆಕ್ಕೊಂಡ್ರೆ ಹೊರಟೋಗುತ್ತೆ. ಸ್ವಲ್ಪ ಮೈಸೆಲ್ಲ ವಾಟರ್ ಹಾಕಿ. ಬಂದೆ ನೋಡಿ. ನಾನು ಎಕ್ಸ್ಟ್ರಾ ಬ್ಲಷ್ ಹಾಕೋಬೇಕಾಯ್ತು. ಇಲ್ಲಿ ನಮ್ಮ ಫ್ರೆಂಡ್ ಒಳ್ಳೆ ಬೆಳ್ಳಗೆ ಹಾಲಲ್ಲಿ ತೊಳೆದು ಬೆಳೆಸಿದ್ದಾರೆ. ಇವ್ರ ಅಪ್ಪ ಅಮ್ಮ ಅನ್ನೋ ತರ ಇದ್ದಾರೆ. ಸ್ವಲ್ಪ ಬಿಸಿಲಿಗೆ ಹೋದ್ರು ಇವರಿಗೆ ಸನ್ ಬರ್ನ್ ಆಗಿ ನ್ಯಾಚುರಲ್ ಬ್ಲಷ್ ಬಂದ್ಬಿಟ್ಟಿದೆ. ನಾನ್ ಬಂದು ಕೇಳ್ತಾ ಇದ್ದೀನಿ ಬ್ಲಷ್ ಹಚ್ಕೊಂಡ್ರಂತೆ. ಇಲ್ಲಪ್ಪ ಸನ್ ಬರ್ನ್ ಆಗಿರೋದು ಅಂತ ಇದ್ದಾರೆ ನೋಡಿ. ಆಲ್
ಸಫರಿಂಗ್ ಫ್ರಮ್ ಸಕ್ಸಸ್. ನೋಡಿ ಹೆಂಗೆ ಹೊಳಿತಾ ಇದೆ ಪಳ 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 ಅಂತ ಮುಖ. ನಾನು ಇಷ್ಟೊಂದು ಲೇಯರಿಂಗ್ ಮಾಡ್ಕೊಂಡ್ ಬಂದ್ರೆ ಇವ್ರು ಸಿಂಪಲ್ ಆಗಿ ಒಂದು ಪೌಡರ್ ಹಚ್ಕೊಂಡು ಬಿಂದಿ ಹಚ್ಕೊಂಡು ಬಂದಿದ್ದಾರೆ. ನ್ಯಾಚುರಲ್ ಆಗಿ ಎಷ್ಟು ಹೊಳಿತಾ ಇದೆ ಇವ್ರ ಸ್ಕಿನ್. ಬ್ಲೆಸ್ಡ್ ಬಟ್ ಪೋರ್ಸ್ ಇದೆ ಅದೊಂದ್ ಬಿಟ್ಟು ಇಟ್ ಡಸಂಟ್ ಲುಕ್ ಏನು ಕಾಣಲ್ಲ ಇದ್ರಲ್ಲಿ. ನಿಮ್ಗೆ ಅಪ್ಲೋಡ್ ಮಾಡ್ತೀನಲ್ಲ ಗೊತ್ತಾಗುತ್ತೆ ಇರಿ. ಇದಾಗಿತ್ತು ನನ್ನ ಸಿಂಪಲ್ ಮೇಕಪ್ ರೊಟೀನ್ ಆನ್ ವೆಕೇಷನ್. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಒಳ್ಳೆ ಡಿನ್ನರ್ನ ಮಾಡಿ ಆಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲೇ ರೂಮ್ ಎದುರುಗಡೆನೇ ಅವರು ಚಿಕ್ಕ ಚಿಕ್ಕ ಹಟ್ಗಳು ಮಾಡಿದರು ಅಲ್ವಾ. ಸೊ ಅಲ್ಲಿ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಷ್ಟೊತ್ತು. ಆಲ್ಮೋಸ್ಟ್ ನಾವು ಹೋಗಿ ಮಲ್ಗೋಕ್ಕೆ 1 AM ಆಗೋಗಿತ್ತು. ಸೊ ಈ ಥರ ನಾನು ನನ್ನ ದಿನನ ಸ್ಪೆಂಡ್ ಮಾಡಿದೆ. ಡೇ 3 ಸಂಪೂರ್ಣವಾದ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.